ಶ್ರೀರಾಂಪುರದ ಯಾಮಿನಿ ಕೊಲೆ ರಹಸ್ಯ ಬೆನ್ನಹತ್ತಿದ್ದಾರೆ ಪೊಲೀಸರು. ವಿಘ್ನೇಶ್ ಪಕ್ಕಾ ಪ್ಲಾನ್ ಮಾಡಿ ಯಾಮಿನಿ ಕೊಂದಿದ್ದಾನೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮಿಷನ್ ಯಾಮಿನಿ ವಾಟ್ಸಪ್ ಗ್ರೂಪ್ನಲ್ಲಿ ಕೊಲೆಗೆ ಪ್ಲಾನ್ ಯಾವ ರೀತಿ ಇತ್ತು? ಯಾಮಿನಿ ಕಾಲೇಜಿನಿಂದ ಬರೋದನ್ನ ಕಾದು ಕುಳಿತಿದ್ದ ಈ ವಿಘ್ನೇಶ್ ಸಿಸಿಟಿವಿ ಜನ ಇಲ್ಲದಂಥ ಜಾಗದಲ್ಲಿ ಯಾಮಿನಿ ಬರ್ತಾ ಇದ್ದಂತೆ ಭೀಕರವಾಗಿ ಕೊಲೆಯನ್ನ ಮಾಡಿದ್ದಾನೆ. ವಾಟ್ಸಪ್ ಗ್ರೂಪ್ನಲ್ಲಿ ಕೊಲೆಗೆ ಪ್ಲಾನ್ನ ಮಾಡಿದ್ದ ಯುವತಿ ಪೋಷಕರು ಠಾಣೆಯಲ್ಲಿ ದೂರು ಕೊಟ್ಟಿದ್ದಕ್ಕೆ ಕೋಪಗೊಂಡಿದ್ದ ವಿಘ್ನೇಶ್ ಯಾಮಿನಿ ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದಾನೆ ಆರೋಪಿ ವಿಘ್ನೇಶ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇವನು ವಾಟ್ಸಪ್ ಗ್ರೂಪ್ನ ಯಾವ ರೀತಿ ಮಾಡ್ಕೊಂಡಿದ್ದ ಅಂತ ಗೊತ್ತಾಗ್ತದೆ. ಇಲ್ಲಿ ಮಿಷನ್ ಯಾಮಿನಿ ಪ್ರಿಯಾ ಅನ್ನೋ ಒಂದು ಗ್ರೂಪನ್ನು ಮಾಡಿ ಈ ಗ್ರೂಪ್ನಲ್ಲಿ ಕೊಲೆಗೆ ಸಂಚನ್ನ ಹಾಕ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಒಂದು ಕಡೆ ಭಾವಚಿತ್ರ ತೋರಿಸ್ತಾ ಇದ್ದೀವಿ, ಯಾಮಿನಿ ಮೃತ ವಿದ್ಯಾರ್ಥಿನಿ ಈಕೆಯೇ. ಇನ್ನು ಮಿಷನ್ ಯಾಮಿನಿ ಎರಡನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ವಾಟ್ಸಪ್ ಗ್ರೂಪ್ ಮಿಷನ್ ಯಾಮಿನಿ. ಆ ಗ್ರೂಪ್ನಲ್ಲಿ ಕೊಲೆಗೆ ಸಂಚನ್ನ ಹಾಕ್ತಾ ಇದ್ದ. ಇನ್ನು ಕೊಲೆ ಮಾಡಿದಂಥ ಆರೋಪಿ ವಿಘ್ನೇಶ್, ಅವನ ಭಾವಚಿತ್ರವನ್ನು ಕೂಡ ತೋರಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತರ್, ನೋಡಿ, ಆ ಮಿಷನ್ ಯಾಮಿನಿ ಅನ್ನೋ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಮರ್ಡರ್ ಮಾಡೋಕ್ಕೆ ಒಂದು ಪ್ಲ್ಯಾನ್ನ ರೂಪಿಸಿದ್ದ ವಿಘ್ನೇಶ್ ಅನ್ನೋದ್ರ ಬಗ್ಗೆ ಮಾಹಿತಿ, ಗ್ರೂಪ್ನಲ್ಲಿ ಇದ್ದಂಥ ಚಾಟ್ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ ಹೇಗೆ ಪ್ಲಾನ್ ಆಗಿತ್ತು ಅನ್ನೋದ್ರ ಬಗ್ಗೆ. ಮಧುಸೂದನ್, ಶ್ರೀರಾಂಪುರದ ಯಾಮಿನಿ ಕೊಲೆಗೆ ಸಂಬಂಧ ಈಗ ಒಂದೊಂದೇ ವಿಚಾರ ಹೊರ ಬರ್ತಾ ಇದೆ. ಪ್ರಮುಖವಾಗಿ ಇಬ್ಬರು ಕೂಡ, ಅಂದರೆ ಕೊಲೆ ಮಾಡಿದಂತಹ ಆರೋಪಿಯಾಗಿರುವಂತಹ ವಿಘ್ನೇಶ್ ಹಾಗೂ ಕೊಲೆಯಾಗಿರುವಂತಹ ಯಾಮಿನಿ ಪ್ರಿಯೆ ಇಬ್ಬರು ಕೂಡ ಶ್ರೀರಾಂಪುರದ ಸ್ವತಂತ್ರ ಪಾಳ್ಯದವರು, ಅಕ್ಕಪಕ್ಕದ ನಿವಾಸಿಗಳು. ಇವರು ಯಾಮಿನಿಯವರು ಬನಶಂಕರಿಯ ಒಂದು ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಅಲ್ಲಿನ ಒಂದಿಷ್ಟು ಸ್ನೇಹಿತರನ್ನು ಪರಿಚಯ ಮಾಡಿಕೊಂಡಂತಹ ವಿಘ್ನೇಶ್ ಒಂದು ವಾಟ್ಸಪ್ ಗ್ರೂಪನ್ನು ಫೆಬ್ರವರಿಯಲ್ಲಿ ಮಾಡಿರ್ತಾನೆ. ಮಿಷನ್ ಯಾಮಿನಿ ಪ್ರಿಯಾ ಅಂತ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ರತಿಯೊಂದು ಚಲನವಲನದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಎಷ್ಟೊತ್ತಿಗೆ ಯಾಮಿನಿ ಕಾಲೇಜಿಗೆ ಬಂದ್ಲು, ಎಷ್ಟೊತ್ತಿಗೆ ಕಾಲೇಜನ್ನು ಬಿಟ್ಲು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಸ್ನೇಹಿತರ ಹತ್ರ ಮಾಹಿತಿ ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ನಿನ್ನೆ ಕೂಡ ಆಕೆ ಎಂದಿನಂತೆ ಕಾಲೇಜಿಗೆ ಹೋಗಿರ್ತಾಳೆ. ಬಟ್ ಇಲ್ಲೊಂದು ವಿಚಾರ ಏನಂದರೆ, ಆಕೆ ನಿತ್ಯ ಕೂಡ ವಾಪಸ್ ಆಗ್ತಾ ಇದ್ದದ್ದು ಸಂಜೆ 4 ಗಂಟೆ ಸುಮಾರಿಗೆ. ಆದರೆ ನಿನ್ನೆ ಆಕೆಗೆ ಎಕ್ಸಾಮ್ ಇದ್ದಂತಹ ಕಾರಣಕ್ಕಾಗಿ 2:30 ಸುಮಾರಿಗೆ ಆಕೆ ಕಾಲೇಜಿಂದ ವಾಪಸ್ ಬರ್ತಾಳೆ. ಇಲ್ಲಿ ಕೂಡ ಈತನಿಗೆ ಈ ಒಂದು ಮಾಹಿತಿ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಆತನ ಅಂದರೆ ಆಕೆಯ ಸ್ನೇಹಿತರೆ, ಆ ಗ್ರೂಪ್ನಲ್ಲಿದ್ದಂತಹ ಸ್ನೇಹಿತರ ಮಾಹಿತಿ ಕೊಟ್ಟರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು 6 ತಿಂಗಳ ಹಿಂದೆ ಕೂಡ ಇಬ್ಬರ ನಡುವೆ ಕೂಡ ಒಂದು ಮನಸ್ತಾಪ ಶುರುವಾಗಿತ್ತು. ಈ ಒಂದು ವಿಚಾರ ಪೊಲೀಸ್ ಠಾಣೆ, ಶ್ರೀರಾಂಪುರ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಹತ್ತಿತ್ತು. ಅಂದರೆ ಯಾಮಿನಿಗೆ ವಿಘ್ನೇಶ್ ಟಾರ್ಚರ್ ಕೊಡುತ್ತಾನೆ ಸಂಬಂಧಪಟ್ಟ ಹಾಗೆ ಯಾಮಿನಿಯ ಪೋಷಕರು ಶ್ರೀರಾಂಪುರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಶ್ರೀರಾಂಪುರ ಪೊಲೀಸರು ಈತನನ್ನು ಠಾಣೆಗೆ ಕರೆದು ಒಂದು ಮುಚ್ಚಳಿಕೆ ಬರಹವನ್ನು ಬರೆದು ಮತ್ತೆ ಯಾಮಿನಿ ವಿಚಾರಕ್ಕೆ ನಾನು ಹೋಗಲ್ಲ ಅಂತ ಒಂದು ಬರಹವನ್ನು ಬರೆದು ವಾಪಸ್ ಕಳಿಸಿರ್ತಾರೆ. ಅವತ್ತು NCR ಕೂಡ ಆಗಿರುತ್ತೆ. ಅವತ್ತೇನಾದರೂ FIR ಆಗಿದ್ದಿದ್ರೆ ಇವತ್ತು ಈ ಒಂದು ಕೊಲೆ ಕೇಸನ್ನು ತಪ್ಪಿಸಬಹುದಿತ್ತು ಅನ್ನೋ ಅಭಿಪ್ರಾಯ ಇವತ್ತು ಶ್ರೀರಾಂಪುರದಲ್ಲಿ ವ್ಯಕ್ತವಾಗ್ತಾ ಇದೆ. ಪ್ರಮುಖ ಕಾರಣ ಏನಂದ್ರೆ, ಈ ಒಂದು ಮರ್ಡರ್ ನೋಡ್ತಾ ಹೋದಂತ ಸಂದರ್ಭ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಆಗಿತ್ತು ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿರುವಂತಹ ಮಾಹಿತಿ. ಯಾಕಂದ್ರೆ ಆ ಒಂದು ಕೊಲೆಯಾದಂತಹ ಜಾಗ ಆಗಿರ್ಬೋದು, ಅದು ಕಾಲ್ನಡಿಗೆಯಲ್ಲಿ ಹೋಗುವಂತಹ ಜಾಗ. ಅಲ್ಲಿಂದ ಕೇವಲ 5 ಮೀಟರ್ ಅಂತರದಲ್ಲಿ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಅಲ್ಲಿಂದ ಮತ್ತೆ ಆತನ ಮನೆಗಿರೋದು ಕೇವಲ 50 ಮೀಟರ್ ಮಾತ್ರ. ಅಂದ್ರೆ ಎಲ್ಲಿ ಜನನಿಬಿಡ ಪ್ರದೇಶ ಆಗಿದ್ರು ಕೂಡ, ಎಲ್ಲಿ ಜನರು ಓಡಾಟ ಇರಲ್ವೋ, ಎಲ್ಲಿ CCTV ಇರಲ್ವೋ ಅಂತಹ ಜಾಗದಲ್ಲೇ ಆತ ಯಾಮಿನಿಯನ್ನು ಕೊಲೆ ಮಾಡಿದ್ದಾನೆ. ಅಲ್ಲಿಂದ ಕೇವಲ 50 ಮೀಟರ್ ಅಂತರದಲ್ಲಿ ವಿಘ್ನೇಶ್ ಮನೆ ಕೂಡ ಇದೆ. ಅಲ್ಲಿಂದ ಆತ ಆ ಒಂದು ರೂಟ್ ಮೂಲಕ ತಪ್ಪಿಸಿಕೊಂಡಿದ್ದಾನೆ. ಇಲ್ಲಿ ಎಲ್ಲೋ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು. ಮತ್ತೆ ಈತನಿಗೆ ಮಾಹಿತಿ ಕೊಟ್ಟಿದ್ರು ಆತನ ಸ್ನೇಹಿತರು, ಅಂದ್ರೆ ಯಾಮಿನಿಯ ಕಾಲೇಜ್ ಸ್ಟೂಡೆಂಟ್ಸ್ ಏನಾದರೂ ಮಾಹಿತಿ ಕೊಟ್ಟಿದ್ರ ಅನ್ನೋ ಆಯಾಮದಲ್ಲಿ ಶ್ರೀರಾಂಪುರ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ.